ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತು ಮನೆಯಲ್ಲೇ ಗರಂ ಮಸಾಲಾನ ಯಾವ ರೀತಿ ತುಂಬ ಸಿಂಪಲಾಗಿ 5 ನಿಮಿಷದೊಳಗಡೆ ಮಾಡ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಯಾವ ಸಾಮಗ್ರಿಗಳನ್ನ ತೊಗೊಂಡು ಗರಂ ಮಸಾಲಾನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಕಲ್ಲು ಒಂದು ಸ್ವಲ್ಪ, ಪಲಾವ್ ಎಲೆ ತೊಗೊಂಡಿದ್ದೀನಿ, ಜಾಕಾಯಿ ಆದಮೇಲೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ತುಂಬ ಜಾಸ್ತಿ ತೋರಿಸ್ತಾ ಇಲ್ಲ. ಹಾಗೆ ಗುಂಡು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಅನಾನಸ್ ಹೂವು, ಲವಂಗ, ಕಸ್ತೂರಿ ಮೇಥಿ, ಮರಾಠಿ ಮೊಗ್ಗು, ಅನಾನಸ್ ಎಲೆ ಇರುತ್ತಲ್ವ ಅದು, ಮತ್ತು ಚಕ್ಕೆ, ಏಲಕ್ಕಿ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು, ಆರಾಮಾಗಿ ನಾವು ಹೋಮ್ ಮೇಡ್ ಗರಂ ಮಸಾಲಾನ ಮಾಡ್ಕೊಬೋದು. ಇದ್ರ ಜೊತೆಗೆ ಒಂದು ಸ್ವಲ್ಪ ಸೊಂಪನ್ನು ಹಾಕ್ಕೊಳ್ಳಿ. ಇಷ್ಟಿದ್ರೆ ಸಾಕು. ಬೇಕು ಅಂತಂದವರು ಗುಂಡೂರು ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು. ಇದನ್ನೇ ತುಂಬ ಜಾಸ್ತಿ ಮಾಡೋದಾದರೆ ನಾವು 100 ಗ್ರಾಮ್ ಅಷ್ಟು ಮಾಡ್ಕೊಬೋದು. ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು 25ರಿಂದ 30 ಗ್ರಾಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು. ತುಂಬಾ ಸಿಂಪಲಾಗಿ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಐಟಮ್ನ ಹಾಕ್ಕೊಂಡಿದ್ದೀನಿ. ಇದು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು ಅಂತಂದರೆ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ತಲೇ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೊಬೋದು. ನೋಡಿ, ಈಗ ನಾನು ಮಾಡ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಂಡಿರೋದ್ರಿಂದಲೇ ಈಗ ಮೇಲ್ಗಡೆ ಎಲ್ಲ ಮಿಕ್ಸಿ ಜಾರ್ ನಾವು ಬಾಯಿ ಮುಚ್ಚುತ್ತೀವಲ್ಲ ಅದಕ್ಕೆಲ್ಲ ಅಂಟ್ಕೊಂಡಿರೋದು. ಇಲ್ಲ ಅಂತಂದರೆ ಅಷ್ಟು ಅಂಟ್ಕೊಳೋದಿಲ್ಲ. ನಾವು ತರಿಯಾಗೆಲ್ಲ ಮಾಡಿದ್ರೆ ಅಷ್ಟು ಅಂಟ್ಕೊಳೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾದ ಗರಂ ಮಸಾಲಾನ ಮನೆಯಲ್ಲಿ ಮಾಡ್ಬೋದು ಸರಳವಾಗಿ ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಒಂದು 50 ಗ್ರಾಮ್ಗೆ ಆಗೋವಷ್ಟು ನಾನು ಗರಂ ಮಸಾಲ ಮಾಡಿ ತೋರಿಸಿದ್ದೀನಿ. ಇಷ್ಟಿದ್ರೆ ಸಾಕು, ಒಂದು ತಿಂಗಳು ಆರಾಮಾಗಿ ನಾವು ಗರಂ ಮಸಾಲಾನ ಯೂಸ್ ಮಾಡ್ಕೊಬೋದು. ಹೊರಗಡೆ ತರೋದ್ರ ಬದಲು ನಮ್ಮ ಮನೇಲಿ ಸಿಂಪಲ್ಲಾಗಿ ಹೇಗೆ ಗರಂ ಮಸಾಲ ಮಾಡೋದು ಅಂತಂದ್ಬಿಟ್ಟು ಕಡಿಮೆ ಐಟಮ್ನ ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಒಂದು 5 ನಿಮಿಷದ ಕೆಲಸ ಅಷ್ಟೇ. ಎಲ್ಲ ಸಾಮಗ್ರಿಗಳು ಪಲಾವ್ ಹಾಕೋದಕ್ಕೆಲ್ಲ ಪಲಾವ್ಗೋಸ್ಕರ ತಂದಿರ್ತೀವಿ. ಅದನ್ನೇ ನಾವು ಇದನ್ನೆಲ್ಲ ಪುಡಿ ಮಾಡಿಕೊಂಡ್ರೆ, ಯಾವ್ಯಾವ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಹಾಕಬೇಕು ಅಂತಂದ್ಬಿಟ್ಟು ಪುಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಆರಾಮಾಗಿ ಒಂದು ತಿಂಗಳಿಗಾಗುವಷ್ಟು ನೋಡಿ, ಒಂದು ಸ್ವಲ್ಪನೇ ನಾನು ತೋರಿಸಿದ್ದು. ಎಲ್ಲ ಒಂದು ಪಲಾವ್ಗೆ ಒಂದು 2 ದಿವಸಕ್ಕೆ ಪಲಾವ್ ಆಗೋವಷ್ಟು ಮಾತ್ರ ನಾನು ಹಾಕಿದ್ದು. ಅಷ್ಟನ್ನು ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಸಾಕು, ಹೋಮ್ ಮೇಡ್ ಗರಂ ಮಸಾಲ ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕು, ಕಾಮೆಂಟು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು.